50% ಬಡ್ಡಿ ತಗೋತಾರೆ. ಅಲ್ಲಿಗೆ ಯಾಕೆ ಇಂಟರ್ನ್ಯಾಷನಲ್ ಚಾನೆಲ್ಗಳಿಗೆ ಆಸಕ್ತಿ ಯಾಕೆ? ಪಾಕಿಸ್ತಾನಕ್ಕೆ ಆಸಕ್ತಿ ಯಾಕೆ? ಅಲ್ ಜಜೀರಾಕ್ಕೆ ಆಸಕ್ತಿ ಯಾಕೆ? ಅಶೋಕ್ ಗೌಡ್ರೆ 2 ಲಕ್ಷ ಕೋಟಿ ಬರ್ತಿದೆ ಬಾಯಲ್ಲಿ ಇವಾಗ. ಬಿಜೆಪಿ ಅವ್ರು ರ್ಯಾಲಿ ಮಾಡ್ತಿದ್ದೀರಿ. ನಾನು ಆಗ್ಲೇನೂ ಅದೇ ಹೇಳಿದ್ ಸ್ಮಿತಾ, ಏನು ಅಂತಂದ್ರೆ ತಿರುಪತಿ ದೇವಸ್ಥಾನದ ಮೇಲೆ ಒಂದು ಬೆಟ್ಟ ನಮ್ಮದು ಅಂತ ಹೇಳಿ ಯಾರೋ ಒಬ್ರು ಹೇಳ್ತಾರೆ. ತದನಂತರದಲ್ಲಿ ಏನಾಯ್ತು ನಾವು ನೋಡಿದ್ದೇವೆ. ಶನಿ ಸಿಂಗಾಪುರದಲ್ಲಿರ್ತಕ್ಕಂತಹ ಒಂದು ಶನಿ ಮಹಾತ್ಮನ ದೇವಸ್ಥಾನಕ್ಕೂ ಸಹ ಕೈ ಹಾಕ್ತಾರೆ. ಹಾಗೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಕೈ ಹಾಕ್ತಾರೆ. ಈಗ ಇರ್ತಕ್ಕಂತಹ ಧರ್ಮಸ್ಥಳದ ಕೈ ಹಾಕ್ತಾರೆ. ಇಲ್ಲಿ ಒಂದು ಆದಾಯದ ವಿಚಾರ ಒಂದಾದ್ರೆ ಅಲ್ಲಿ ಆ ಧಾರ್ಮಿಕ ಭಾವನೆ ಏನಿದೆ ಜನಗಳದು, ಆ ಧಾರ್ಮಿಕ ಭಾವನೆ ಜೊತೆಗೆ ಇರ್ತಕ್ಕಂತಹದ್ದು ನೋಡಿ. ಇನ್ನೊಂದೇನು ಅಂದ್ರೆ ಈ ದೇವಸ್ಥಾನಗಳಲ್ಲಿ ಏನು ಅಂದ್ರೆ ಧರ್ಮಸ್ಥಳ ಇರ್ಬೋದು, ತಿರುಪತಿ ಇರ್ಬೋದು, ಮಹಾಕಾಳೇಶ್ವರ ಇರ್ಬೋದು, ಅಥವಾ ಉಜ್ಜಯಿನಿ ಮಹಾಕಾಳೇಶ್ವರ, ನಮ್ಮ ಕಾಶಿ ವಿಶ್ವನಾಥ, ಅಥವಾ ನಮ್ಮ ದತ್ತಾತ್ರೇಯ ಗಾಣಿಗಾಪುರ, ಇಲ್ಲೆಲ್ಲನೂ ಏನಂದ್ರೆ ಅನೇಕ ದೇವಸ್ಥಾನಗಳಿದೆ. ಇದು ನಾನು ಒಂದು 5 ಮೆನ್ಷನ್ ಮಾಡಿದ್ದೀನಿ ಅಷ್ಟೇ. ಎಲ್ಲ ದೇವಸ್ಥಾನಗಳು ಅನೇಕ ಜನ ಹೋಗಿ ಪ್ರಾಣ ಬಿಡಬೇಕು ಅಂತಕ್ಕಂಥ, ಮೋಕ್ಷ ಸಿಗುತ್ತೆ ಅಂತಕ್ಕಂಥ ನಂಬಿಕೆ ಇರ್ತಕ್ಕಂಥ ಜನ ಇದ್ದಾರೆ. ಈ ಮೋಕ್ಷ ಸಿಗ್ತಕ್ಕಂಥ ಸ್ಥಳಗಳನ್ನೇನೆ ಇವರು ಟಾರ್ಗೆಟ್ ಮಾಡ್ತಾರೆ. ಕೇರಳದಲ್ಲಿ ಹಾಗೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನನ ಸಹ ಹಾಗೆ ಅಂತಹ ಒಂದು ಧಾರ್ಮಿಕ ಸಂಸ್ಥೆಗಳನ್ನ ಟಾರ್ಗೆಟ್ ಮಾಡ್ತಿರ್ತಕ್ಕಂಥವರು. ನೀವು ಅಲ್ ಜಜೀರಾನು ಬರ್ತದೆ, ಆಮೇಲೆ ಜಾರ್ಜ್ ಸೋರಸ್ಸು ಬರ್ತಾರೆ, ಜಾರ್ಜ್ ಸೋರಸ್ ಫ್ರೆಂಡು ಬರ್ತಾರೆ, ಆಮೇಲೆ ಇನ್ನೆಲ್ಲೋ ಇನ್ನೊಂದ್ ಕಡೆ ಮಾಫಿಯಾನು ಇನ್ವಾಲ್ವ್ ಆಗಿರ್ಬೋದು, ವರ್ಲ್ಡ್ ಮಾಫಿಯಾನು ಇನ್ವಾಲ್ವ್ ಆಗಿರ್ಬೋದು. ಅದಕ್ಕೆ ಕೇಳ್ತಿರೋದು, ಬಿಜೆಪಿ ಸೆಂಟ್ರಲ್ ಗವರ್ಮೆಂಟ್ ನಡೆಸ್ತಾ ಇರುವ ಪಕ್ಷವಾಗಿ ಇಲ್ಲಿ ವಿರೋಧ ಪಕ್ಷವಾಗಿ ಮಾಡ್ತಿರೋದೇನು ಸರ್? ಬಿಜೆಪಿಯ ಪಾಪದ ಕೂಸು ಅಂತ ಕರೀತಾರೆ ತಿಮ್ರೋಡಿ ಅವರು. ಯಾವುದು ಸೌಜನ್ಯ ಅತ್ಯಾಚಾರ, ಬಿಜೆಪಿ ಹಾಗೆ ಧರ್ಮಸ್ಥಳದಲ್ಲಿ ಆಗಿರುವ ಸಾಲು ಅವ್ರು ಆರೋಪ ಮಾಡ್ತಿರೋ ಕೊಲೆ ಹಾಗೆ ಅತ್ಯಾಚಾರಗಳು ಬಿಜೆಪಿಯ ಪಾಪದ ಕೂಸು ಅಂತ ಕರೀತಾರೆ. ಬೈದ್ಬಿಟ್ಟೆ ಹೋಗಿದ್ದಾರೆ. ತಿಮ್ರೋಡಿ ಇರ್ಬೋದು, ಗಿರೀಶ್ ಮಟ್ಟಣ್ಣನವರು ಇರ್ಬೋದು, ಸಮೀರ್ ಇರ್ಬೋದು, ಇನ್ಯಾರ್ಯಾರೇ ಇರಬಹುದು, ಅವ್ರಿಗೆ ಏನಾದ್ರೂ ಹೇಳ್ಕೊಳ್ಳಿ, ನಮ್ಮ ಸ್ಟ್ಯಾಂಡ್ ಅವತ್ತು ಕ್ಲಿಯರ್ ಆಗಿದೆ, ಇವತ್ತು ಕ್ಲಿಯರ್ ಆಗಿದೆ. ಆಗ್ಲೇನು ಅಷ್ಟೇ ಹೇಳಿರ್ತಕ್ಕಂಥದ್ದು. ನಾವು ಕಾನೂನು ಪ್ರಕಾರ ಹೋರಾಟ ಆಗ್ಬೇಕು. ಆದ್ರೆ ಈಗ ಒಂದು ನಮ್ಮ ಚನ್ನಬಸಪ್ಪ MLA ಅವರು ಹೇಳಿದ್ರು, ಶಾಸಕರು ಕ್ಲಿಯರ್ ಕಟ್ಟಾಗಿ ಹೇಳಿದ್ರು. ನಾವು ಪದೇ ಹೇಳ್ತಾ ಇದೀವಿ, ಸದನದಲ್ಲೂ ಹೇಳಿದ್ದೀವಿ, ಹೋದ ವಾರನೂ ಸದನದಲ್ಲಿ ಹೇಳಿದ್ರು. ಸುನಿಲ್ ಕುಮಾರ್ ಅವರು ಫಸ್ಟ್ ಪ್ರಾರಂಭ ಮಾಡಿನೇ ಹೇಳಿದ್ರು, ನೀವು ಕಳಂಕ ಬಳಿತಿರ್ತಕ್ಕಂಥವ್ರಿಗೆ ಏನ್ ಕ್ರಮ ಕೈಗೊಳ್ತೀರ ಅಂತ, ಮುಖ್ಯಮಂತ್ರಿಗಳಾಗ್ಲಿ ಅಥವಾ ಬೇರೆ ಯಾವುದೇ ಸಚಿವರಾಗ್ಲಿ. ಸರ್ ಪ್ರಶ್ನೆ ಟಿವಿಲಿ ಕೂತ್ಕೊಂಡು ನಾನು ಕೇಳ್ತೀನಿ ಅಶೋಕ್ ಗೌಡ ಸರ್, ಸಾರಿ ಇಫ್ ಐ ಆಮ್ ಸೌಂಡಿಂಗ್ ಹಾರ್ಶ್. ಪ್ರಶ್ನೆ ಟಿವಿಲಿ ಕೂತ್ಕೊಂಡು ನಾನು ಕೇಳ್ತೀನಿ, ಮಾಧ್ಯಮದ ಪ್ರತಿನಿಧಿಗಳು ಎಲ್ಲರೂ ಕೇಳ್ತಾರೆ. ಪ್ರಶ್ನೆ ಕೇಳೋದಕ್ಕಷ್ಟೇನ ಜನ ವೋಟ್ ಹಾಕಿರೋದು ಬಿಜೆಪಿಗೆ? ಬಿಜೆಪಿಯಲ್ಲೂ ಕೂಡ MLA ಗೆದ್ದಿದ್ದಾರೆ. ಅಸೆಂಬ್ಲಿಯಲ್ಲಿ ಕೇವಲ ಮಾತಾಡೋದಷ್ಟೇ ಅಲ್ಲ ಅವರ ಧರ್ಮ. ನೀವು ಆಗ್ಲೇ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಕೇವಲ ಹೋರಾಟಕ್ಕೆ ನೀವು ಸೀಮಿತ ಆಗ್ತೀರಂತ ಖಂಡಿತವಾಗ್ಲೂ ಇಲ್ಲ. ಬಿಜೆಪಿ ಪಕ್ಷದಿಂದ, ವಿರೋಧ ಪಕ್ಷದ ಸ್ಥಾನದಲ್ಲಿರುವ ಬಿಜೆಪಿಯಿಂದ ಫೈಲ್ ಆಗಿರುವ ಒಂದೇ ಒಂದು ಕೇಸ್, ರಾಜೀವ್ ಕುಲಾಲ್ ಅವರು BL ಸಂತೋಷ್ ಅವರ ರಕ್ಷಣೆ ಕೊಟ್ಟಿರೋ ಒಂದು ಕೇಸನ್ನು ಹೊರತುಪಡಿಸಿ ಯೂಟ್ಯೂಬರ್ಸ್ ವಿರುದ್ಧ ಸರ್ ಕೊಡಿ ದೂರು. ಯಾರು ತಡೆದಿದ್ದಾರೆ ನಿಮ್ಗೆ? ಯಾರು ತಡೆದಿದ್ದಾರೆ? ಯೂಟ್ಯೂಬರ್ಸ್ ವಿರುದ್ಧ ಅನೇಕ ಜನ ಕೇಸುಗಳನ್ನ ಮಾಡಿದ್ದಾರೆ. ಅನೇಕರು ಬಿಜೆಪಿ ಮಾಡಿದ್ದಾರೆ. ಅನೇಕರು ಬಿಜೆಪಿಗರಲ್ಲ. ನಿಮ್ಮಲ್ಲಿ ಕೂಡ ತುಂಬಾ ಅನುಭವಿ ಲಾಯರ್ಗಳಿದ್ದಾರೆ ಸರ್. ನಿಮ್ಮ ಪಕ್ಷದ ಬೆಂಬಲವಾಗಿರುವ ಅನೇಕ ಲಾಯರ್ಗಳಿದ್ದಾರೆ. ಬಿಜೆಪಿನೇ ಬರಬೇಕು ಅಂತಿಲ್ಲ. ನಾವೇನು ಬಿಜೆಪಿ ಯಾಕೆ ಬರ್ತಿಲ್ಲ ಅನ್ನೋದು ಪ್ರಶ್ನೆ. ಒಂದು ಹೇಳ್ತೇನೆ, ಧರ್ಮ ರಕ್ಷಕರು ನೀವೇ ಅಲ್ವಾ? ಹಿಂದೂ ಸನಾತನ ಧರ್ಮದ ರಕ್ಷಕರು ನೀವೇ ಅಲ್ವಾ? ನೀವು ಹೇಳ್ಕೊಳ್ಳೋ ಪ್ರಕಾರ. ಒಳ್ಳೆ ಪ್ರಶ್ನೆ ಕೇಳಿದಿರಾ. ನಾವು ಯಾವುದೂ ಸಹ ಯಾರು ಈಗ ನಿಮಗೆ ಅನೇಕ ದಿವಸಗಳಿಂದ ಒಬ್ಬ ಲಾಯರ್ ಬರ್ತಾರೆ, ಅವರು ಕಾಂಗ್ರೆಸ್ ಪಕ್ಷದ ಜೊತೆ ಗುರುತಿಸ್ಕೊಂಡವರು, ಅವರು ನಾವು ಎಡಪಂಥೀಯರಿಗೆ ಸಪೋರ್ಟ್, ನಾವು ಹೇಳ್ತಕ್ಕಂಥದ್ದು ಕಾನೂನಿನ ರಕ್ಷಣೆ ಆಗಬೇಕು, ಅದು ನಮ್ಮ ಪ್ರಯಾರಿಟಿ. ಅದಕ್ಕೆ ಎಲ್ಲಾ ಬಿಜೆಪಿಯಲ್ಲಿ ಇರ್ತಕ್ಕಂಥ ಕಾನೂನು ಘಟಕ ಇರ್ಬೋದು, ಇದಕ್ಕೆ ಅನುಕೂಲ ಸಿಂಧು ರಾಜಕಾರಣ ಅಂತ ಜನ ಕರೆದ್ರೆ ನಾನು ಹೊಣೆ ಅಲ್ಲ ಸರ್. ಅಂದ್ರೆ ಯಾವಾಗ ಧರ್ಮ ಯಾವಾಗ ಲಾಭನೋ ಅವಾಗ ಧರ್ಮ ಮುಖ್ಯ. ಯಾವಾಗ ಧರ್ಮ ರಕ್ಷಣೆ ನಿಮಗೆ ಕಾಸ್ಟ್ಲಿ ಅನ್ಸತ್ತೋ, ಹೆವಿ ಅನ್ಸತ್ತೋ ನಿಮ್ ಶೋಲ್ಡರ್ಸ್ಗೆ, ಅವಾಗ ಕಾನೂನು ಮುಖ್ಯ. ಐಮ್ ಸಾರಿ, ನಾನು ವಚನಾನಂದ ಶ್ರೀಗಳನ್ನ ಮಾತಾಡಿಸ್ಬೇಕು, ಅವರು ಹೊರಡ್ಬೇಕಂತೆ. ಅದಕ್ಕೆ ಮುಂಚೆ ಲಾಸ್ಟ್ ರಿಯಾಕ್ಷನ್ ಸರ್. ಧರ್ಮ ಕ್ಷೇತ್ರ ರಕ್ಷಣೆ ಆಗಬೇಕು, ಅದಕ್ಕೆ ರ್ಯಾಲಿನೂ ಮಾಡಿ ಧ್ವನಿ ಕೂಡ ಎತ್ತಿ. ಆದ್ರೆ ಇಷ್ಟೇನಾ? ಆ ಪ್ರಶ್ನೆಗೆ ನಿಮ್ಮಿಂದ ಕಡೆ ಉತ್ತರ ಬೇಕು ಸರ್, ಬಿಫೋರ್ ಐ ಲೆಟ್ ಯು ಗೋ. ವಚನಾನಂದ ಶ್ರೀಗಳು, ಇದು ಕಾರಣಾತ್ಮಕವಾಗಿ ಈ ವಿಚಾರವನ್ನು ನಾವು ಕಾರಣಾತ್ಮಕವಾಗಿ ಇದನ್ನು ನೋಡಬೇಕಾಗತ್ತೆ. ಕಾನೂನು ಬಹಳ ಗಟ್ಟಿಗೊಳಿಸ್ಬೇಕಾಗತ್ತೆ. ಎಲ್ಲೋ ಕೂತ್ಕೊಂಡು ಯಾವುದೋ ಒಬ್ಬ ಯೂಟ್ಯೂಬರು ಈ ರೀತಿ ಇಡೀ ತಮ್ಮ ಬದುಕನ್ನು ಸಮಾಜದ ಧಾರ್ಮಿಕವಾಗಿ ಇಡೀ ನಾಡಿಗೆ ತಮ್ಮ ಬದುಕನ್ನು ಸಮರ್ಪಣೆ ಮಾಡಿಕೊಂಡಿರುವಂತಹ ವೀರೇಂದ್ರ ಹೆಗಡೆಯವರ ಬಗ್ಗೆ ಕೀಳಾಗಿ ಮಾತನಾಡಿರೋದು ಅತ್ಯಂತ ನೋವಿನ ಸಂಗತಿ. ಹಿನ್ನೆಲೆಯಲ್ಲಿ ಇದಕ್ಕೆ ಉತ್ತರ ಅಂತಂದರೆ ನಾವು ಕಾರಣಾತ್ಮಕನೇ ಉತ್ತರ ಕೊಡಬೇಕು. ಆ ನಿಟ್ಟಿನಲ್ಲಿ ಈಗಾಗಲೇ ನಾವು ಕೇಂದ್ರದ ಗೃಹ ಸಚಿವರಿಗೆ ಪತ್ರವನ್ನು ಬರೆದಿದ್ದೇವೆ. ಶೀಘ್ರವಾಗಿ ಅವರನ್ನ ಭೇಟಿಯಾಗಿ ಇದರಲ್ಲಿ ಕೇಂದ್ರ ಸರ್ಕಾರವು ಕೂಡ ಇದರ ಕಡೆಗೆ ಗಮನ ವಹಿಸಬೇಕು ಅಂತ ಈ ಮೂಲಕ ನಿಮ್ಮ ಮಾಧ್ಯಮ ಮೂಲಕ ನಾವು ಕೇಳ್ಕೊತೀವಿ. ರೈಟ್ ಸ್ವಾಮೀಜಿ, ಧನ್ಯವಾದ ನಿಮ್ಮ ಸಮಯಕ್ಕಾಗಿ.
ಇವಾಗ ಲಾಯರ್ ಇರೋದ್ರಿಂದ ನಾನು ನಾರಾಯಣ ಸ್ವಾಮಿ ಸರ್ ಹತ್ರ ಕೇಳ್ತೀನಿ. ಸರ್, ಇವಾಗ ಯೂಟ್ಯೂಬರ್ಸು ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರೆ, ಧರ್ಮಕ್ಷೇತ್ರಕ್ಕೆ ಅಪಪ್ರಚಾರ ಮಾಡ್ತಿದ್ದಾರೆ, ಸರಿ, ಇದಕ್ಕೆ ಕಾನೂನಾತ್ಮಕವಾಗಿ ಇದ್ರ ವಿರುದ್ಧ ಕ್ರಮ ಕೈಗೊಳ್ಳಿಕ್ಕೆ ಏನೇನು ಆಪ್ಷನ್ ಇತ್ತು? ಖಂಡಿತ ಇತ್ತು. ಹಾಗೆ ಈಗ ಹೋರಾಟಗಾರರು ಅಂತ ಯಾರೆಲ್ಲ ಕರೆಸ್ಕೊಂಡಿದ್ದಾರೆ, ಬಿಜೆಪಿ ಪಕ್ಷವನ್ನೂ ಸೇರಿಸ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರೆ, ಅವರ ವಿರುದ್ಧ ಕ್ರಮ ಕೈಗೊಳ್ಳಿಕ್ಕೆ ಏನು ಆಪ್ಷನ್ ಇತ್ತು ಕಾನೂನಾತ್ಮಕವಾಗಿ? ನೋಡಿ, ಒಂದು ಟೈಮಲ್ಲಿ ಅವ್ರ ಬಗ್ಗೆ ಯಾವಾಗ ಕೆಟ್ಟದಾಗಿ, ಇವಾಗ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ನೀವೇ ಫೈಲ್ ಮಾಡಬೇಕು ಕೇಸಸ್ನ. ಅದೇ ಥರ ಒಂದು ಕ್ಷೇತ್ರದ ಬಗ್ಗೆ ಮಾತಾಡಿದಾಗ ಅದು ಧಾರ್ಮಿಕವಾಗಿ ಭಾವನೆಗಳು ಧಕ್ಕೆ ಆಗ್ತಾ ಇರಬೇಕಾದ್ರೆ ಅದರ ಭಕ್ತಾದಿಗಳು ಕೂಡ ಫೈಲ್ ಮಾಡ್ಬೋದು. ಧರ್ಮದ ನೆಲೆಗಟ್ಟಿನ ಮೇಲೆ ಈ ದೇಶದಲ್ಲೇ ಸರ್ಕಾರ ಬಂದಿರೋದ್ರಿಂದ ಖಂಡಿತ BJP ಅವರು ಅವತ್ತೂ ಕೂಡ ಮಾಡಬಹುದಾಗಿತ್ತು. ಯಾಕಂದರೆ ನಾವು ಧರ್ಮನಿಷ್ಠರು, ನಾವು ಧರ್ಮದ ಒಂಥರ ಅನುಯಾಯಿಗಳು ಅಂತ ಹೇಳ್ಕೊಂಡೆ ಇವತ್ತು ರಾಮನ ಹೆಸರು ಹೇಳ್ಕೊಂಡೆ ಅಧಿಕಾರಕ್ಕೆ ಬಂದವರು, ಹಿಂದೂಗಳಿಗೋಸ್ಕರ ಹೆಸರು ಹೇಳ್ಕೊಂಡು ಒಂದು ಬಂದಂಥವ್ರು ಹಿಂದೂಗಳ ಹೆಸರಲ್ಲಿ. ತಮಗೆ ಗೊತ್ತಿದೆ, ರಾಮ ಮಂದಿರ ಕಟ್ಟಬೇಕಾದ್ರೆ ಕೂಡ ಶಾಂತಿಯಿಂದ ಕಟ್ಟಿದ್ದಲ್ಲ, ಬಹಳ ಜನಗಳ ಸಾವಾಗಿದೆ, ಬಹಳ ಜನ ನೋವಾಗಿದೆ, ಅಷ್ಟೆಲ್ಲ ಹೋರಾಟಗಳಾಗಿರೋದು ಇವ್ರಿಗೆ ಗೊತ್ತಿದೆ. ಅವತ್ತು ಎಂತೆಂಥವ್ರು ದಾಳಿ ಮಾಡಿ ರಾಮ ಜನ್ಮಭೂಮಿಗೆ ಏನೇನೆಲ್ಲ ಆಗಿತ್ತು ಗೊತ್ತಿದೆ. ಇವತ್ತು ಎಲ್ಲೋ ಒಂದು ಕಡೆ ಧರ್ಮಸ್ಥಳಕ್ಕೆ ಆ ಒಂದು ಅಂತ್ಯ ಮಾಡೋದಕ್ಕೆ ಎಲ್ಲ ಪ್ರಾರಂಭ ಮಾಡಿ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಅದನ್ನು ನೋಡಿಕೊಂಡು ಇಷ್ಟು ದಿವಸ ಕೂತಿದ್ರು. ನನಗೆ ಅನ್ನಿಸ್ತಾ ಇದೆ ಇವಾಗ ನೀವು ನಮ್ಮನ್ನು ಆ್ಯಸ್ ಎ ವಕೀಲರಾಗಿ ಕೂಡ ಕೇಳ್ಬೋದು. ನಾವು ಖಂಡಿತವಾಗಿಯೂ ನಾವು ಬರೀ ರ್ಯಾಲಿಗಳಲ್ಲ, ಅವತ್ತು ಧರ್ಮ ಸಂರಕ್ಷಣೆ ಯಾತ್ರೆಗೆ ರ್ಯಾಲಿಗಳಲ್ಲ, ವೈಯಕ್ತಿಕವಾಗಿ ನಾನು ಕೂಡ ಕಂಪ್ಲೇಂಟನ್ನು ಲಾಡ್ಜ್ ಮಾಡಿದ್ದೀನಿ. ಇವಾಗಲೂ ಕೂಡ SIT ಮುಂದೆ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದೀನಿ, DGIGP ಮುಂದೆಗಡೆ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದೀನಿ. ವೈಯಕ್ತಿಕವಾಗಿ ಒಬ್ಬ ಭಕ್ತನಾಗಿ ಅವತ್ತು ಕೂಡ ಕೊಟ್ಟಿದ್ವಿ. ಆಯ್ತಾ? ಈ ಎಲ್ಲ ಪ್ರೆಷರಿಂದ ಇನ್ವೆಸ್ಟಿಗೇಷನ್ ಕರೀತಾರೆ, ಕಳ್ಸ್ಕೊಳ್ಳಲ್ಲ. ಇದೊಂದು ಹೇಳ್ಬಿಡಿ. ಇದ್ರ ಜೊತೆನೇ ಹೇಳಿ, ಒಬ್ಬ ಸಾಮಾನ್ಯನಾಗಿ ಅಥವಾ ಒಬ್ಬ ವೃತ್ತಿಪರ ವಕೀಲರಾಗಿ ಕೇಸ್ ದಾಖಲು ಮಾಡ್ಲಿಕ್ಕೂ ಒಂದು ಪಕ್ಷ ಅಥವಾ ಪಕ್ಷದ ನಾಯಕರು ಈ ಬಗ್ಗೆ ಕಾನೂನಾತ್ಮಕವಾಗಿ ಧ್ವನಿ ಎತ್ತಲಿಕ್ಕೂ ಏನ್ ವ್ಯತ್ಯಾಸ? ಖಂಡಿತ ವ್ಯತ್ಯಾಸ ಇದೆ. ಅವರಲ್ಲಿ ಒಂದು ಪವರ್ ಇರುತ್ತೆ, ಅಧಿಕಾರ ಇರುತ್ತೆ. ಇವತ್ತು ನೋಡಿ, ಹೇಳಿದ್ನಲ್ಲ, BL ಸಂತೋಷ್ ಅವ್ರ ವಿರುದ್ಧವಾಗಿ ಒಂದು ಏನೋ ಅವಹೇಳನಕಾರಿಯಾಗಿ ಮಾತಾಡಿದ್ರು ಅಂತ ಇಮಿಡಿಯೇಟ್ ಆಗಿ FIR ಮಾಡ್ತಾರೆ. ಇವತ್ತು ಯಾವ ರೀತಿಯಿಂದ ಒಂದು ಟೆರರಿಸ್ಟ್ನ ಕರ್ಕೊಂಡು ಹೋಗಲ್ವಾ, ಅಷ್ಟು ಪ್ರೊಟೆಕ್ಷನ್ಸ್ ಕೊಟ್ಟು, ಅಷ್ಟು ಪೊಲೀಸ್ ವ್ಯವಸ್ಥೆ, ಮೈ ಗಾಡ್, ಅದನ್ನ ನೋಡ್ಕೊಂಡ್ರೆ ಆ ಥರ ಕರ್ಕೊಂಡು ಹೋಗ್ತಾರೆ. ಖಂಡಿತ ಅವ್ರಿಗೆ ಆಪ್ಷನ್ಸ್ ಇತ್ತು, ಆದರೆ ಅವತ್ತು ಅವರು ಮೇ ಬಿ ಅಷ್ಟು ಇನಿಷಿಯೇಟ್ ತಗೊಂಡಿಲ್ಲ. ಇವತ್ತು ತಗೊಂಡಿದ್ದಾರೆ. ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಲ್ಲ, ಅವ್ರನ್ನ ಡಿಸ್ಕರೇಜ್ ಕೂಡ ನಾವು ಮಾಡಬಾರ್ದು. ಇವತ್ತು ಖಂಡಿತ ಒಂದು ರ್ಯಾಲಿ ಮಾಡ್ತಾ ಇದ್ದಾರೆ. ನಾನು ಆ ರ್ಯಾಲಿಗೆ ನಾನು ಏನಂತ ಅನ್ಕೊಂತೀನಿ ಅಂದರೆ, ಎಲ್ಲೋ ಒಂದು ಕಡೆ ಇವರ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ, ಮತ್ತೆ ನೆಕ್ಸ್ಟ್ BJPಗೆ ಒಂದು ಫೌಂಡೇಶನ್ ಹಾಕೊಳ್ತಾ ಇದ್ದಾರೆ ಅನ್ನೋ ಒಂದು ಅನಿಸಿಕೆ ನಂದು.